ಪಾದಯಾತ್ರೆ ಉದ್ದೇಶ ಫಲಿತಾಂಶ ಏನಾಗುತ್ತೆ? ಪಾದಯಾತ್ರೆಯ ಫಲಿತಾಂಶ ಏನಾಗುತ್ತೆ? ಫಲಿತಾಂಶ ಸ್ಪಷ್ಟವಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಲೇಬೇಕು ಅಂತ ವಾತಾವರಣ ಇವತ್ತು ರಾಜ್ಯಾದ್ಯಂತ ನಿರ್ಮಾಣ ಆಗಿದೆ. ಇವತ್ತು ನೋಡ್ತಾ ಇದ್ರೆ ನಮ್ಮ ಪಾದಯಾತ್ರೆ ಇವತ್ತು BJP JDS ನಾವು ಮತ್ತು ಕುಮಾರಸ್ವಾಮಿ ಅವರು ಎಲ್ಲ ಒಟ್ಟಿಗೆ ಪಾದಯಾತ್ರೆ ಇವತ್ತನ್ನು ಚಾಲನೆ ನೀಡಿದ್ದಾರೆ. ಇವತ್ತು ಈ ಹೋರಾಟದ ಪರಿಣಾಮ ಅವ್ರು ರಾಜೀನಾಮೆ ಕೊಡಲೇಬೇಕಾಗ್ತದೆ. ಅಂದರೆ ಇವು ಪಾದಯಾತ್ರೆ ಮುಗಿಯೋ ಒಳಗಡೆ ಪ್ರಾಸಿಕ್ಯೂಷನ್ ಆಗುತ್ತೆ, ರಾಜೀನಾಮೆ ಕೊಡ್ತಾರೆ. ಪಾದಯಾತ್ರೆ ಮುಗಿಯೋ ಒಳಗಡೆ ಪ್ರಾಸಿಕ್ಯೂಷನ್ ಆಗುತ್ತೆ, ರಾಜೀನಾಮೆ ಕೊಡ್ತಾರೆ. ಪಾದಯಾತ್ರೆ ಪರಿಣಾಮವಾಗಿ ರಾಜೀನಾಮೆ ಕೊಡ್ತಾರೆ. ಅಮಲಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವ್ರ ಮುಖಂಡರಿಗೆ ಈ ರೀತಿ ಮಾತುಗಳು ತರಿಸ್ತಾ ಇದೆ. ಸರ್ಕಾರ ಬಿದ್ದೋಗುತ್ತಾ? ಸರ್ಕಾರ ಬೀಳುತ್ತಾ? ಯಾಕಂದ್ರೆ ಕುಮಾರಸ್ವಾಮಿ ಸ್ಟೇಜಲ್ಲಿ ಒಂದು ಹೇಳಿದ್ರು ಮುಂದೆ ಸಮಸ್ಯೆ ಬರುವಂತ ಸಾಧ್ಯತೆ ಇದೆ ಅಂತ. ಈ ನಮ್ಮ ಹೋರಾಟದ ಕಿಚ್ಚು ರಾಜ್ಯಾದ್ಯಂತ ಹಬ್ತಾ ಇದೆ. ಹಂಗಾಗಿ ಹೋರಾಟದ ಪರಿಣಾಮವಾಗಿ ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಸರ್ಕಾರ ಬಿದ್ದೋಗುತ್ತಾ? ರಾಜೀನಾಮೆ ಕೊಡ್ತಾರೆ ಅಂದಮೇಲೆ ಸರ್ಕಾರ ಎಲ್ಲಿರುತ್ತೆ ಸರ್? ಜಂಟಿಯಾಗಿ ಪಾದಯಾತ್ರೆ ಮಾಡ್ತಾ ಇರುವಂತದ್ದು ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತೀರಾ? ಕಳೆದ 15-16 ತಿಂಗಳಿಂದ ಈ ಕಾಂಗ್ರೆಸ್ನ ಪಕ್ಷ ಏನು ಆಡಳಿತಕ್ಕೆ ಬಂದಿದೆ, ಇತ್ತೀಚೆಗೆ ಕಳೆದ ತಿಂಗಳು 2 ತಿಂಗಳಿಂದನೂ ಮೂಡದ ಒಂದು ಅಕ್ರಮ, ಒಂದು ಹಗರಣ ಯಾವ ರೀತಿ ಬೆಳಕಿಗೆ ಬಂದಿದೆ. ಜೊತೆಯಲ್ಲಿ ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಭಿವೃದ್ಧಿಯ ದುಡ್ಡನ್ನು ಕೋಟಿ ರೂಪಾಯಿ ಇವತ್ತು ಸರ್ಕಾರ ಯಾವ ರೀತಿ ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಜೊತೆಯಲ್ಲಿ ಇವತ್ತು ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳೇ ಸದನದಲ್ಲಿ, ವಿಧಾನಮಂಡಲದಲ್ಲಿ 89 ಕೋಟಿ ರೂಪಾಯಿ ಅವ್ಯವಹಾರಾಗಿರ್ತಕ್ಕಂಥದ್ದು ನಿಜ ಅಂತಕ್ಕಂಥದ್ದನ್ನು ಅವರೇ ಒಪ್ಪಿದ್ದಾರೆ. ಹಾಗಾಗಿ ಇವತ್ತೇನು ನಮ್ಮ ಪಕ್ಷದ ನಾಯಕರು ಮಾನ್ಯ ಕುಮಾರಣ್ಣವರು ಒಂದು ಕಡೆ, ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೈತ ನಾಯಕರು ಯಡಿಯೂರಪ್ಪಜಿಯವರು ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತರ ಒಂದು ಸಮ್ಮಿಲನ ಈ ಒಂದು ಪಾದಯಾತ್ರೆಗೆ ಇವತ್ತೇನು ಚಾಲನೆಯನ್ನು ಕೊಟ್ಟಿದ್ದಾರೆ. ಕೆಂಗೇರಿಯಿಂದ ಅಪ್ ಟು ಮೈಸೂರವರೆಗೂ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಈ ಪಾದಯಾತ್ರೆಯಲ್ಲಿ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ಮೂಲ ಉದ್ದೇಶ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಜೊತೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕತೆಯನ್ನು ಒಟ್ಟು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಎರಡು ಪಕ್ಷ ಆಗ್ರಹಿಸ್ತೇವೆ. ಪಾಪ ಬಹಳ ಜನ ಇವತ್ತು ಕೂತಿದ್ದಾರೆ, CM ಬದಲಾವಣೆ ಆಗಬೇಕು, ನಾನು CM ಆಗ್ತೀನಿ, ನೀನು CM ಆಗ್ತೀನಿ, ಆ ರೀತಿ ಇವತ್ತು ಜಗತ್ ಜಾಹೀರಾಗಿದೆ. ಹಾಗಾಗಿ ಆಶ್ಚರ್ಯ ಎಲ್ಲ ಏನು ಬೇಕಾದರೂ ಆಗ್ಬೋದು. ನಿಮ್ಮ ಕುಟುಂಬದ ಆಸ್ತಿ ಬಗ್ಗೆ ಕೂಡ DK ಶಿವಕುಮಾರ್ ಮಾತಾಡೋದು, ಬೆಂಗಳೂರು ಸುತ್ತಮುತ್ತ ಸಿಕ್ಕಾಪಟ್ಟೆ ಆಸ್ತಿ ಇದೆ. ಇದಕ್ಕೆಲ್ಲ ನಾಳೆ ದಿನ ರಾಮನಗರ ಜಿಲ್ಲೆಯಲ್ಲಿ ಮಾನ್ಯ ಕುಮಾರಣ್ಣವ್ರು ಪಾದಾರ್ಪಣೆ ಮಾಡ್ತಾ ಇದ್ದಂಗೆ ಉತ್ತರ ಕೊಡ್ತೀವಿ. ಶಾಸಕ ಹರೀಶ್ ಪೂಂಜ ಇದ್ದಾರೆ. ಬೆಳಗಿಂದನೂ ನೋಡ್ತಾ ಇದ್ದೀನಿ, ಆರ್ಗನೈಸಿಂಗ್ ಅಲ್ಲಿ ಇದ್ದೀರಾ, ಥರೋಲಿ ಇನ್ವಾಲ್ವ್ ಆಗಿದ್ದೀರಾ. ಆದ್ರೆ ಕೇಳಿ ಬರ್ತಾ ಇರ್ತಕ್ಕಂಥ ಆರೋಪ ಏನು ಅಂದ್ರೆ ಬಿಜೆಪಿ ಬರೀ ಪೊಲಿಟಿಕಲ್ ಮೈಲೇಜ್ಗೆ ಇದನ್ನ ಮಾಡ್ತಾ ಇದೆ. ಯಾವುದೇ ತರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಾಗ್ಲಿ ಅದೆಲ್ಲ ಆಗ್ತಾ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ನವರು ನಾವು ಯುನೈಟೆಡ್ ಆಗಿ ನಿಂತ್ಕೊಂಡಿದೀವಿ ಅಂತ. ರಾಹುಲ್ ಗಾಂಧಿ ಫುಲ್ ಸಪೋರ್ಟ್
ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ, ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡೋದು ಬೇಡ ಅಂತ. ಈ ಪಾದಯಾತ್ರೆ ಯಶಸ್ವಿ ಆಗತ್ತಾ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಿಸುವಲ್ಲಿ? ಪಾದಯಾತ್ರೆ ಅಂತ ಹೇಳಿದ್ರೇ ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧದ ಪಾದಯಾತ್ರೆ. ಅದರಲ್ಲಿ ಪೊಲಿಟಿಕಲ್ ಮೈಲೇಜ್ ಅಲ್ಲ, ಅದರಲ್ಲಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಬೇಕೆನ್ನುವಂಥ ಕಾರಣಕ್ಕೋಸ್ಕರ ಸಾವಿರಾರು ಜನ ಮೈಸೂರುವರೆಗೆ ನಡೀತಕ್ಕಂಥದ್ದು ಸುಮ್ಮನೆ ಅಲ್ಲ. ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಏನು ಹೋರಾಟ ನಡೀತಾ ಇದೆ, JDS ಕುಮಾರಸ್ವಾಮಿ ಅವರು ಸಹ ಅದಕ್ಕೆ ಸಹಕಾರವನ್ನು ಕೊಟ್ಟರು. ಇವತ್ತು ಜೊತೆಯಾಗಿ ಏನು ನಡೀತಾ ಇದೆ, ಇದು 100ಕ್ಕೆ 100 ನಾವು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹಪೂರ್ವಕವಾಗಿರ್ತಕ್ಕಂಥ ಹೋರಾಟ ಇದು. ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಮತ್ತು ವಿಜೇಂದ್ರ ಅವರಿಗೆ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಲೀಡರ್ಶಿಪ್ಪನ್ನು, ನಾಯಕತ್ವವನ್ನು ಮತ್ತು ಪ್ರಾತಿನಿಧಿಕತ್ವವನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕೆ BJP ಪಾದಯಾತ್ರೆಯನ್ನು ಮಾಡ್ತಾ ಇದೆ. ರಾಜಕೀಯ ಮಾತ್ರ BJPಯವರ ಉದ್ದೇಶ, ಇದೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜಕೀಯಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ DK ಸುರೇಶ್ ಅವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಅಧಿಕಾರಕ್ಕೋಸ್ಕರ ಈ ಪಾದಯಾತ್ರೆಗೆ ಸೇರ್ಕೊಂಡಿದ್ದಾರೆ ಅಷ್ಟೇ ಅಂತ. ಈಗಾಗಲೇ ವಿಜೇಂದ್ರ ಅವರು ರಾಜ್ಯದ ನಾಯಕರು, ಅವರಿಗೆ ಈ ಪಾದಯಾತ್ರೆಯಿಂದ ನಾಯಕರಾಗಬೇಕಂತ ಅವಶ್ಯಕತೆ. ಆಲ್ರೆಡಿ ಅವರು ನಾಯಕರು. ಕುಮಾರಸ್ವಾಮಿ ಅವರಿಗೆ ಅಧಿಕಾರದ ದಾಹ ಇಲ್ಲ, ಯಾಕೆಂದರೆ ಅವ್ರು ಈಗಲೇ ಸೆಂಟ್ರಲ್ ಮಿನಿಸ್ಟ್ರು. ಸೊ ಇದೆಲ್ಲವೂ ಏನಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಅಧಿಕಾರದಿಂದ ಇಳಿತೀವಿ ಅನ್ನುವಂಥ ಹಪಾಪಪಿತ ಈ ಕ್ಷಣದಲ್ಲಿ ಬಾಯಿ ಬಂದಾಗ ಮಾತಾಡ್ತಾರೆ. ಆದರೆ ಈ ರಾಜ್ಯದ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. DK ಶಿವಕುಮಾರ್ ಹೇಳ್ತಾರೆ ಹಗರಣನೇ ಇಲ್ಲ, ದೇ ಆರ್ ಮೇಕಿಂಗ್ ಎನ್ ಇಶ್ಯೂ ಔಟ್ ಆಫ್ ನೋ ಇಶ್ಯೂ, ಅಲ್ಲಿ ಹಗರಣನೇ ಇಲ್ಲ, ಇವ್ರು ಸುಮ್ಮನೆ ಹಗರಣ ಮಾಡ್ತಾ ಇದ್ದಾರೆ ಅಂತ. ಲೀಗಲಿ ಸಿದ್ದರಾಮಯ್ಯನವರಿಗೆ ಎಷ್ಟು ಗಟ್ಟಿ ಸ್ಟ್ಯಾಂಡ್ ಏನೂ ಇಲ್ಲ ಅಂತ ಏನು ಹೇಳಕ್ ಬಯಸ್ತೀವಿ? ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಅಂದ್ರೇ ಭ್ರಷ್ಟಾಚಾರ. ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡತಕ್ಕಂಥ ನೈತಿಕತೆಯೇ ಇಲ್ಲದಂಥ ಒಂದು ಪಾರ್ಟಿ. ಇಡೀ ಪಾದಯಾತ್ರೆ ಸಿದ್ದರಾಮಯ್ಯನವರ ವಿರುದ್ಧನ ಅಥವಾ ಕಾಂಗ್ರೆಸ್ ವಿರುದ್ಧನ? ಯಾಕಂತಂದ್ರೆ ಇದು DK ಶಿವಕುಮಾರ್ಗೆ ಅಧಿಕಾರದ ಹಾದಿಯನ್ನ ಸುಲಭ ಮಾಡಿಕೊಡುತ್ತೆ ಅನ್ನುವಂಥ ಆರೋಪ. ಇದು ಭ್ರಷ್ಟಾಚಾರದ ವಿರುದ್ಧ. ಯಾರು ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರ ಮಾಡಿದರೆ ಸಿದ್ದರಾಮಯ್ಯ ಅವರ ವಿರುದ್ಧ, ಮೂಢ ಹಗರಣದಲ್ಲಿ ಅವರು ಮಾಡಿದ್ದಾರೆ ಅವರ ವಿರುದ್ಧ, ವಾಲ್ಮೀಕಿ ಹಗರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರ ವಿರುದ್ಧ, ಇಡೀ ಕಾಂಗ್ರೆಸ್ ಸರ್ಕಾರ ಈ 2 ಇಲಾಖೆ ಮಾತ್ರ ಅಲ್ಲ, ತುಂಬ ಇಲಾಖೆಯಲ್ಲಿ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಎಲ್ಲದರ ವಿರುದ್ಧ ಸಮಗ್ರವಾಗಿರ್ತಕ್ಕಂಥ ಹೋರಾಟ ಭಾರತೀಯ ಜನತಾ ಪಾರ್ಟಿ. 7 ದಿನಗಳ ಪಾದಯಾತ್ರೆ, ಅಷ್ಟರೊಳಗೆ ಏನೂ ಕೂಡ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇವತ್ತು ಬೆಳಗ್ಗೆ ಮೈಸೂರು, ಚಾಮರಾಜನಗರ, ಮಡಿಕೇರಿ ಭಾಗದ ಸಚಿವರು, ಶಾಸಕರುಗಳ ಜೊತೆ ಸಿದ್ದರಾಮಯ್ಯ ಸ್ಟ್ರಾಟಜಿ ಮೀಟಿಂಗ್ ಮಾಡಿದ್ದಾರೆ ಬೆಳಗ್ಗೆ. ಸೊ ಪೊಲೀಸ್ ಫೋರ್ಸ್ನ ಯೂಸ್ ಮಾಡ್ಬೋದು ಅಥವಾ ಏನೇ ಆಗ್ಬೋದು ಗೊತ್ತಿಲ್ಲ, ಅಥವಾ ಎನಿ ಟರ್ನ್ ಆ್ಯಂಡ್ ಟ್ವಿಸ್ಟ್ ಆಗ್ಬೋದು ರಾಜಕೀಯವಾಗಿ. ಸೊ ಈ ಪಾದಯಾತ್ರೆಯ ಇದೇ ಇಂಟೆನ್ಸಿಟಿ ಕಂಟಿನ್ಯೂ ಆಗುತ್ತೆ ಅನ್ಸುತ್ತಾ ಅಥವಾ ಕಡಿಮೆ ಆಗುತ್ತೆ? ಖಂಡಿತವಾಗಿಯೂ ರಾಜ್ಯದ ಜನರ ಮುಂದೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಬೆತ್ತಲಾಗಿದೆ. ಖಂಡಿತ ಈ ಪಾದಯಾತ್ರೆಯನ್ನು ತಡೆದ್ರೆ ಇಡೀ ರಾಜ್ಯದ ಜನ ಅವರ ವಿರುದ್ಧ ಇಡೀ ಗ್ರಾಮ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಆ ಕಾರಣದಿಂದ ಖಂಡಿತವಾಗಿ ಈ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ದುಸ್ಸಾಹಸಕ್ಕೆ ಹರೀಶ್ ಪೂಂಜಾ ಅವರಿಗೆ ಕೊನೆ ಪ್ರಶ್ನೆ. ಪ್ರತಾಪ್ ಸಿಂಹ ಅವರು ಬರಲ್ಲ ಅಂತ ಹೇಳಲಾಗ್ತಾ ಇದೆ, ಒಂದು ಭಿನ್ನ ಮತದ ಧ್ವನಿ ಹೇಳ್ತಾ ಇದೆ. ಯತ್ನಾಳ್ ಅವರು ಒಂದು ಭಿನ್ನ ಧ್ವನಿಯನ್ನೇ ಎತ್ತಿದ್ದಾರೆ ನಾಯಕತ್ವದ ವಿರುದ್ಧ. ಮೊನ್ನೆ ಅಷ್ಟೇ ಸಭೆ ಆಗಿದೆ ಕುಮಾರ್ ಬಂಗಾರಪ್ಪ ಅವ್ರ ಮನೇಲಿ. ಸೊ BJPಯ ಒಡಕನ್ನು ಕೂಡ ಪಾದಯಾತ್ರೆ ಎತ್ತಿ ಹಿಡಿತಾ ಇದೆಯಾ? ಖಂಡಿತ ಇಲ್ಲ. ಪ್ರತಾಪ್ ಸಿಂಹ ಅವರು ಸಹ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ, ಅವರು ಸಹ ಇದ್ದಾರೆ. ಮತ್ತು ಎಲ್ಲ ನಮ್ಮ CP ಯೋಗೇಶ್ವರ್ ಬರ್ತಾರಾ? ಎಲ್ಲ ನಾಯಕರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಓಕೆ, ಧನ್ಯವಾದಗಳು. ಇದು ಹರೀಶ್ ಪೂಂಜಾ ಅವರ ನುಡಿಯಾಗಿತ್ತು. ಬಹಳ ಆತ್ಮವಿಶ್ವಾಸ ಮತ್ತು ಬಹಳ ಆರ್ಗನೈಸ್ಡ್ ಆಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಇದರಲ್ಲಿ ಪ್ರತಾಪ್ ಸಿಂಹನೂ ಬರ್ತಾರೆ, CP ಯೋಗೇಶ್ವರು ಬರ್ತಾರೆ ಅನ್ನುವಂಥದ್ದು ಹರೀಶ್ ಪೂಂಜಾ ಅವರ ಆತ್ಮವಿಶ್ವಾಸ ಆಗಿತ್ತು. ಹೇಗೆ ಸಾಗುತ್ತೆ ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ಬೆಂಗಳೂರು, ರಿಪಬ್ಲಿಕ್ ಕನ್ನಡ. ಮಾಜಿ ಸಚಿವ ಶ್ರೀರಾಮುಲು ಅವರು, ಬಿ ಶ್ರೀರಾಮುಲು ಅವರು ನಮ್ಮ ಜೊತೆ ಇದ್ದಾರೆ ಈ ಒಂದು ಪಾದಯಾತ್ರೆಯಲ್ಲಿ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. 2011 ನೆನಪಾಗತ್ತೆ, ಸಿದ್ದರಾಮಯ್ಯನವರು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ನಾವು ಇದೇ ಥರ ರಿಪೋರ್ಟೇಜ್ ಮಾಡಿದ್ವಿ ಆ ಪಾದಯಾತ್ರೆಯಲ್ಲಿ. ಆ ನಂತರ ಅವರು ಅಧಿಕಾರಕ್ಕೆ ಬಂದರು. ಇವತ್ತು ಅದೇ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸೋದಕ್ಕೋಸ್ಕರ BJP ಪಾದಯಾತ್ರೆ ಮಾಡ್ತಾ ಇದೆ. ಅದರಲ್ಲಿ ಶ್ರೀರಾಮುಲು ಅವರು ಕೂಡ ಇದ್ದಾರೆ ಮುಂಚೂಣಿನಲ್ಲಿ. ಏನು ಹೇಳಬೇಕು? ಭಗವಂತ ಕಾಲಚಕ್ರದಲ್ಲಿ ಎಲ್ಲರೂ ಕೂಡ ಕೆಳಗಡೆ ಬೀಳಲೇಬೇಕು. ಯಾಕಂದರೆ ಕಾಲಚಕ್ರದಲ್ಲಿ ಅವತ್ತಿದ್ದಂಥ ವಾತಾವರಣದಲ್ಲಿ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಮಾಡಿದಂಥ ಟೈಮಲ್ಲಿ ಕೂಡ ನಿಮ್ಮ ಚಾನಲಲ್ಲಿ ಕೂಡ ನೋಡಿಸಿದ್ರಿ. ಆದರೆ ಅವತ್ತಿನ ಪರಿಸ್ಥಿತಿಯಲ್ಲೇನು ಎಲ್ಲ ಕೂಡ ಸುಳ್ಳು ಕಥೆಗಳನ್ನು ಕಟ್ಕೊತಾ ಬಂದರು. ಒಂದು ರೀತಿ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ಆಗಿದೆ, ಎಲ್ಲೋ ಒಂದು ಕಡೆ ಇನ್ನೊಂದು ಕಡೆ ಭ್ರಷ್ಟಾಚಾರ ಆಗಿದೆ, ಇನ್ನೊಂದಾಗಿದೆ ಅಂತೇಳಿ ಜನರು ನಂಬಿದರು. ಅವತ್ತಿನ ಸಂದರ್ಭದಲ್ಲಿ ನಂಬಿದಂಥ ಟೈಮಲ್ಲಿ ಜನರು ಅವರ ಅಧಿಕಾರವನ್ನು ಕೊಟ್ಟರ ನಂತರ ಇವತ್ತು ಏನಾಗಿದೆ? ಇವತ್ತು ಅವರೇ ಮುಖ್ಯಮಂತ್ರಿಗಳ 2ನೇ ಬಾರಿ ಮುಖ್ಯಮಂತ್ರಿಗಳ ಈ ಭಗವಂತ ಏನು ಮಾಡಿದ ನೋಡ್ರಿ. ಅವತ್ತು ಬಳ್ಳಾರಿ ತನಕ ಭ್ರಷ್ಟಾಚಾರ
ನಿರ್ಮೂಲನೆ ಆಗಬೇಕೆಂದೇಳಿ ಪಾದಯಾತ್ರೆ ಮಾಡಿ ಅವರೇ ಇವತ್ತು ಸ್ವತಃ ಅವರೇ ಸಿಗಾಕೊಂಡಿದ್ದಾರೆ. ನೋಡ್ರಿ ಭಗವಂತ ಚಾಮುಂಡೇಶ್ವರಿ ತಾಯಿ ಏನು ಮಾಡಿದಾಳೆ ನೋಡ್ರಿ. ಇದೇ ಭಗವಂತನ ಲೀಲೆ. ಆ ಭಗವಂತನ ಲೀಲೆಯಲ್ಲಿ ಕಾಲಚಕ್ರದಲ್ಲಿ ಇವತ್ತು ಅವ್ರದ್ದು ಕೆಟ್ಟ ಕಾಲ ಪ್ರಾರಂಭ ಆಗಿದೆ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಸರ್ಕಾರ ಪತನ ಆಗಬೇಕು ಅನ್ನೋ ಕಾರಣದಿಂದ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ಓಕೆ, ಶ್ರೀರಾಮುಲು ಅವರೇ, ವಾಲ್ಮೀಕಿ ಹಗರಣದಲ್ಲಿ ಎಲ್ಲೋ ಒಂದ್ ಕಡೆ ಇಡೀ ಸಮುದಾಯದ SC/ST ದುಡ್ಡನ್ನ ನುಂಗ ಹಾಕೋ ಕೆಲಸ ನಡೆದಿದೆ ಅನ್ನೋ ಆರೋಪ. ನಾಗೇಂದ್ರ ಅವರು ಆ ಪರಪ್ಪನ ಅಗ್ರಹಾರದಲ್ಲಿ ಇದ್ರು ಕೂಡ ಅಲ್ಲೂ ಅವರಿಗೆ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಏನ್ ಹೇಳಕ್ ಬಯಸ್ತೀವಿ? ನೋಡ್ರಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರಿಗೆ 187 ಕೋಟಿ ರೂಪಾಯಿ ಏನು ಅವ್ಯವಹಾರ ಆಗಿದೆನೋ ಇವತ್ತು ಸಂಪೂರ್ಣವಾಗಿ ಅದನ್ನು ಸಿಂಗಲ್ ಪೈ ಒಂದೊಂದು ರೂಪಾಯಿ ಕೂಡ ಆ ನಿಗಮಕ್ಕೆ, ಆ ಸಮುದಾಯಕ್ಕೆ ವಾಪಸ್ ಕೊಡಬೇಕು. ಯಾಕಂದರೆ ಇವತ್ತು ಈ ಸಮುದಾಯದ ಹಣ ಏನು ಅವರು ತಿಂದಾಕಿದಾರೋ ಆಲ್ರೆಡಿ ಅವರು ಹೇಳ್ತಾ ಇದ್ರು ಮೊನ್ನೆ ಸದನದಲ್ಲಿ 187 ಕೋಟಿ ಅಲ್ಲ, ಇದು ಕೇವಲ 87 ಕೋಟಿ ರೂಪಾಯಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ರು. ಒಬ್ಬ ಮುಖ್ಯಮಂತ್ರಿ ಆಗಿ ಕೇವಲ 87 ಕೋಟಿ ರೂಪಾಯಿ ಮಾತ್ರ ಹಗರಣ ಅಂತೇಳಿ ಅವರೇ ಒಪ್ಕೊತಾ ಇದ್ದಾರೆ. ಎಂಥ ದುರ್ದೈವದ ಪರಿಸ್ಥಿತಿ ನೋಡ್ರಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಇವತ್ತು ಕೆಳ ಸಮುದಾಯಗಳಿಗೆ ಇವತ್ತು ಯಾರು ಧ್ವನಿ ಎತ್ತಕ್ಕೆ ಆಗಲ್ಲ ಅನ್ನೋಂಥ ಕಾರಣದಿಂದ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಅವರು ತಪ್ಪಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕೇವಲ ನಾಗೇಂದ್ರ ಒಬ್ಬರೇ ಅಲ್ಲ, ಇದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಪಾತ್ರ ಇದೆ, ಅವ್ರದ್ದು ಕೂಡ ಶಾಮೀಲಾಗಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ಏನ್ ಹೇಳಕ್ ಬಯಸ್ರ? ಅಹಿಂದ ನಾಯಕ ಅಂತ ಅವ್ರು ಕ್ಲೈಮ್ ಮಾಡ್ಕೋತಾರೆ, ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಕ್ಲೈಮ್ ಮಾಡ್ಕೊಂಡು ಅಧಿಕಾರಕ್ಕೆ ಬಂದಿರೋ ಸರ್ಕಾರ. ಸೊ ಸಿದ್ದರಾಮಯ್ಯವ್ರಿಗೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಡೈರೆಕ್ಟ್ ಆಗಿ ಏನ್ ಹೇಳಕ್ ಬಯಸ್ರ? ನಾನು ಡೈರೆಕ್ಟ್ ಆಗಿ ಹೇಳೋದು ಇಷ್ಟು ದಿನಗಳ ಕಾಲ ನೀವು ಏನು ಮಾಡ್ತಾ ಇದ್ರಿ, ಹಿಂದುಳಿದಂಥ ಜಾತಿಗಳನ್ನು ಹೆಸರು ಹೇಳ್ಕೊಂಡು ಅಹಿಂದ ಹೆಸರನ್ನು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಂಥವ್ರು ಕಷ್ಟ ಕಾಲ ಬಂದಂಥ ಟೈಮಲ್ಲಿ ಅಹಿಂದದ ನೆನಪು ಮಾಡಿಕೊಂಡು ಅಹಿಂದದ ಬಗ್ಗೆ ನಾವು ಇದೀವಿ ಅನ್ನೋಂಥ ಧ್ವನಿಯನ್ನು ಗೂಡಿಸೋಂಥ ಕೆಲಸ ಮಾಡಿದರು. ಇವತ್ತು ಭಗವಂತ ಅವರು ಕಾಲಚಕ್ರದಲ್ಲಿ ಇವತ್ತು ಅವರೇ ಸಿಲುಕಾಕೊಂಡಿದ್ದಾರ. ಹಂಗಾಗಿ ಇವತ್ತು ಭಗವಂತ ಎಲ್ಲಿನಿಂದ ಸುಳ್ಳು ಹೇಳ್ಕೊಂಡು ಏನೇನೋ ಇಲ್ಲಿದ್ದ ಸಲ್ಲದು ಹೇಳ್ಕೊಂಡು ಏನು ಅಧಿಕಾರಕ್ಕೆ ಬಂದನೋ ಭಗವಂತ ಕೂಡ ನಿಮ್ಮನ್ನ ಒಪ್ಪಂಥ ಪರಿಸ್ಥಿತಿಯಲ್ಲಿಲ್ಲ. ಹಂಗಾಗಿ ಇವತ್ತು ನೀವು ಆ ಸುಳಿಯಲ್ಲಿ ತಾವೇ ಸಿಗಾಕೊಂಡಿದ್ದೀವಿ. ಬಟ್ ಏನೇ ಮಾಡಿದ್ರು ಕೂಡ ನಿಮಗೆ ಚೆನ್ನಾಗಿ ರಾಜಕಾರಣ ಗೊತ್ತು ಶ್ರೀರಾಮುಲು ಅವರೇ. ಇದು DK ಶಿವಕುಮಾರ್ ಅವ್ರನ್ನೋ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನೋ ಮುಖ್ಯಮಂತ್ರಿ ಮಾಡಕ್ಕೆ ಹೆಲ್ಪ್ ಆಗುತ್ತಲ್ವಾ? BJPಗೆ ಹೆಂಗೆ ಹೆಲ್ಪ್ ಆಗುತ್ತೆ? ನೋಡ್ರಿ, ನಮ್ಗೆ ಯಾವುದೇ ನೋಡ್ರಿ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಹೋರಾಟ ಏನಂದ್ರೆ ಏನು ಭ್ರಷ್ಟಾಚಾರ ಆಗ್ತಿದೆಯೋ ಕಾಂಗ್ರೆಸ್ಸಿನ ಸಂಪೂರ್ಣವಾಗಿ ಬೇರ್ ಸಮೇತ ಕೂಡ ಕರ್ನಾಟಕ ರಾಜ್ಯದಿಂದ ಕಿತ್ತಾಕಬೇಕು ಅನ್ನೋ ಕಾರಣದಿಂದ ಇವತ್ತು JDS ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದಾಗಿ ಹೋರಾಟವನ್ನು ಮಾಡ್ತದೆ. ಚಾಮುಂಡೇಶ್ವರಿ ತಾಯಿನ ಆಶೀರ್ವಾದನ ಪಡ್ಕೊತಿದ್ವಿ. ಅಲ್ಲಿಗೆ ಹೋಗೋ ಒಳಗಡೆ ಈ ಸರ್ಕಾರ ಪತನ ಆಗಬೇಕು. ಥ್ಯಾಂಕ್ ಯು. ಶ್ರೀರಾಮುಲು ಅವರು ಬಹಳ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪಾದಯಾತ್ರೆ ಯಶಸ್ವಿ ಆಗುತ್ತೆ ಅಂತ. ಒಂದಂಶ ನಾವು ಗಮನಿಸಬೇಕು, ಎಮೋಷನಲ್ ಆಗಿ ಅವರು ಹೇಳ್ತಾ ಇದ್ರು. ಅವತ್ತು ಬಳ್ಳಾರಿ ಪಾದಯಾತ್ರೆನಲ್ಲಿ ಏನು ನಮ್ಮ ವಿರುದ್ಧ ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ರು, ಕಾಲಚಕ್ರ ಹೆಂಗ್ ಉರುಳಿತು ನೋಡಿ. ಅದೇ ಭ್ರಷ್ಟಾಚಾರದ ಆರೋಪ ಅವ್ರ ಮೇಲೆ ಬಂದಿದೆ. ನಾವಿವತ್ತು ಅವ್ರ ವಿರುದ್ಧ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯನವರ ಕಾಲೆಳೆದಿದ್ದಾರೆ ಶ್ರೀರಾಮುಲು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.